ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ದೋವು ಸಮಾಜ ಸಿಮಿರಾಜು ರಘುರಾಜು ನಹಾನೆ ಪ್ರಾತ್ बैठे सब बट बिटप तर मन मलीन कृस गात जे महिसुर दशरथ पुरबासी जे मिथिलापति नगर निवासी हंस बंस गुर जनक पुरोधा जिन्ह जग मगु परमारथु सोधा लगे कहन उपदेश अनेका सहित धर्म नय बिरति बिबेका कौशिक कही कही कथा पुरानी समुझाई सब सभा सुबानी तब रघुनाथ कौशिक ही कहेऊ नाथ काली जल बिनु सब रहेऊ मुनि कह उचित कहत रघुराई गयऊ बीती दिन पहर अढ़ाई ऋषि रूख लखी कह तेरहु तिराजू यहाँ उचित नहीं असन अनाजू कहा भूप भल सबही सोहाना पाई रजायसु ಚಲೆ ನಹಾನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಿದೇಹ ರಾಜ ಅಂದರೆ ಜನಕ ಮಹಾರಾಜ ಬಹಳ ಶೋಕದಿಂದ ತುಂಬೋಗಿರ್ತಾನೆ. ಅವನು ಎಷ್ಟು ಶೋಕದಿಂದ ಇದ್ದಾನೆ ಅಂತಂದರೆ ಅದನ್ನು ನೋಡಿ ವಸಿಷ್ಠರು ಅವನನ್ನು ಸಮಾಧಾನ ಮಾಡೋದಕ್ಕೆ ಬರ್ತಾನೆ, ಸಮಾಧಾನ ಪಡಿಸ್ತಾರೆ. ಆಮೇಲೆ ಎಲ್ಲರೂ ಕೂಡ ಶ್ರೀರಾಮ ಘಟ್ಟದಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲರೂ ಶೋಕಾಕುಲರಾಗಿರ್ತಾರೆ. ಆ ದಿನ ಯಾರೂ ಕೂಡ ನೀರನ್ನು ಕೂಡ ಕುಡಿಲಿಲ್ಲ. ಅಷ್ಟೇ ಅಲ್ಲ, ಪಶು ಪಕ್ಷಿಗಳು ಕೂಡ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ. ನೋಡಿ, ಪಶು ಪಕ್ಷಿಗಳಿಗೂ ಕೂಡ ಭಾವನೆಗಳು ಅರ್ಥ ಆಗತ್ತೆ. ಈಗ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಊಟ ಮಾಡೋದಕ್ಕೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಈಗ ಒಂದು ಮನೆಯಲ್ಲೇ ಒಂದು ಪ್ರಾಣಿಯನ್ನು ಸಾಕಿರ್ತೀವಿ, ಅದು ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು. ಆ ಪೆಟ್ ಅನಿಮಲ್ಸ್ ಜೊತೆ ಯಾರಿಗೆ ಒಡನಾಟ ಇರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಆ ಮನೆಯ ಯಜಮಾನ ಏನಾದರೂ ಬೇಜಾರಾಗಿದ್ರೆ, ಎಲ್ಲಾದರೂ ಹೋಗ್ಬಿಟ್ರೆ ಆ ಪ್ರಾಣಿ ಅವತ್ತೆಲ್ಲ ಊಟನೇ ಮಾಡೋದಿಲ್ಲ. ಒಂಥರ ಬೇಜಾರು ಮಾಡ್ಕೊಂಡು ಅದು ಊಟ ಮಾಡೋದಿಲ್ಲ. ಇದೆಲ್ಲ ಆ ಪ್ರಾಣಿಗಳನ್ನು ಸಾಕಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಅದು ಕೂಡ ಸ್ಪಂದಿಸುತ್ತೆ ನಮಗೆ ಅಂತ ಅಂದ್ಬಿಟ್ಟು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಏನು ಮಾಡ್ತಾರೆ, ನಿಮಿ ವಂಶಜನಾದಂಥ ಜನಕ ಮಹಾರಾಜನ ಪರಿವಾರ ಮತ್ತು ರಘುವಂಶಮಣಿಯಾದ ಶ್ರೀರಾಮನ ಪರಿವಾರ ಎಲ್ಲರೂ ಕೂಡ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಆಲದ ಮರದ ಕೆಳಗಡೆ ಹೋಗಿ ಕೂತ್ಕೊಂಡಿರ್ತಾರೆ. ಎಲ್ಲರ ಮನಸ್ಸು ಕೂಡ ಕದಡಿರುತ್ತೆ, ಅಂದರೆ ಶಾಂತವಾಗಿಲ್ಲ, ಒಳಗಡೆ ಏನೇನೋ ಆಗ್ತಾ ಇದೆ ಅವ್ರಿಗೆಲ್ಲರಿಗೂ ಕೂಡ. ಶರೀರ ಕೃಶವಾಗಿರುತ್ತೆ, ಅಂದರೆ ಊಟ ಇಲ್ಲ ಒಂದು ಕಡೆ, ಆದರೆ ಈ ಚಿಂತೆಯಿಂದ ಅರ್ಧ ಶರೀರ ಕರ್ಗೋಗ್ಬಿಡತ್ತೆ, ಅಂದರೆ ಕೃಶವಾಗಿಬಿಡತ್ತೆ. ಅಯೋಧ್ಯ ಮತ್ತು ಮಿಥಿಲಾ ನಗರದ ಬ್ರಾಹ್ಮಣರೆಲ್ಲರೂ ಕೂಡ ಅಲ್ಲಿದ್ದರು. ಲೋಕಾಭ್ಯುದಯ ಪರಮಾರ್ಥ ತತ್ವಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು, ಅಂದರೆ ಈಗ ಲೋಕಕ್ಕೆ ಏನು ಒಳ್ಳೆಯದಾಗಬೇಕು ಮತ್ತು ಪರಮಾರ್ಥ ಅಂತಂದರೆ ಏನು, ಆಧ್ಯಾತ್ಮಿಕದ ವಿಷಯಗಳು, ಅದರ ತತ್ವಗಳನ್ನು ಅರ್ಥ ಮಾಡಿಕೊಂಡು ವಸಿಷ್ಠರು, ಶತಾನಂದರು ಮತ್ತು ವಿಶ್ವಾಮಿತ್ರರು ಅಲ್ಲೇ ಇದ್ದರು. ಅಂದರೆ ಈಗ ನಾವಿಲ್ಲಿದ್ದು ಇವರಿಗೆಲ್ಲ ಅವರೆಲ್ಲರೂ ಕೂಡ, ಅಂದರೆ ಯಾರು ಪಾರಮಾರ್ಥ್ಯದ ಬಗ್ಗೆನೂ ಲೋಕಕ್ಕೆ ಒಳಿತಾಗುವಂಥದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ರು ಅವರು ಕೂಡ ಅಲ್ಲೇ ಇದ್ದರು. ಧರ್ಮ, ನೀತಿ, ವೈರಾಗ್ಯ, ವಿವೇಕ ಇಂಥ ವಿಷಯಗಳನ್ನೆಲ್ಲ ಅವರು ಉಪದೇಶ ಮಾಡ್ತಾರೆ. ಅಂದರೆ ಎಲ್ಲ ವಿಚಾರದ ಬಗ್ಗೆನೂ ಅವರು ಮಾತಾಡಿ ವಿಶ್ವಾಮಿತ್ರರು ಅಲ್ಲಿ ಸೇರಿದಂತಹ ಸಭಾಸದರಿಗೆ ಅನೇಕ ರೀತಿಯ ಪೌರಾಣಿಕ ಕಥೆಗಳನ್ನು ಕೂಡ ಸ್ವಾರಸ್ಯವಾಗಿ ಹೇಳ್ತಾರೆ. ಯಾಕಂದರೆ ಅಲ್ಲಿ ಎಲ್ಲ ರೀತಿಯ ಜನಗಳು ಇರ್ತಾರಲ್ವಾ. ಸಾಮಾನ್ಯ ಜನರು ಇದ್ದರು, ಸ್ವಲ್ಪ ಬುದ್ಧಿವಂತರು ಇದ್ದರು, ಸ್ವಲ್ಪ ಜ್ಞಾನಿಗಳು ಇದ್ದರು, ಪಾರಮಾರ್ಥವನ್ನು ತಿಳಿದಿರೋರು ಇದ್ದರು. ಅದಕ್ಕೋಸ್ಕರ ಕೆಲವೊಂದು ಉಪದೇಶಗಳನ್ನು ಮಾಡ್ತಾರೆ. ಆಮೇಲೆ ಸಭಾಸದರಲ್ಲಿ ಬೇಕಾದಷ್ಟು ಜನ ವಿವೇಕ ಜ್ಞಾನ ಇಲ್ಲದೆ ಇರೋರು ಇರ್ತಾರೆ, ಸಾಮಾನ್ಯ ಜನಗಳು. ಅದಕ್ಕೆ ಪೌರಾಣಿಕ ಕಥೆಗಳನ್ನು ಸ್ವಾರಸ್ಯವಾಗಿ ಹೇಳ್ತಾರೆ. ಅದನ್ನು ಹೇಳ್ತಾ ಅವರಿಗೆ ನೀತಿಯನ್ನು ಹೇಳ್ತಾರೆ, ನಾವು ಹೇಗಿರಬೇಕೇನು ಅಂತಂದ್ಬಿಟ್ಟು. ಆಗ ಶ್ರೀರಾಮಚಂದ್ರ ವಿಶ್ವಾಮಿತ್ರರಿಗೆ ಹೇಳ್ತಾನೆ, ಸ್ವಾಮಿ
ನಿನ್ನೆ ಎಲ್ಲರೂ ಕೂಡ ನಿರ್ಜಲ ಉಪವಾಸವನ್ನು ಮಾಡಿದ್ದಾರೆ. ಈಗ ಏನಾದರೂ ಆಹಾರ ಸ್ವೀಕಾರ ಮಾಡಬೇಕು ಅಂದರೆ ಎಲ್ಲರಿಗೂ ಹೊಟ್ಟೆ ಹಸ್ದಿದೆ ಅಂದರೆ ಅವನು ಎಲ್ಲರ ಬಗ್ಗೆ ಕೇರ್ ತಗೊಳ್ತಾ ಇದ್ದಾನೆ. ಈಗ ಇಲ್ಲಿಗೆ ಬಂದಿದ್ದಾರೆ, ನನ್ನನ್ನು ನೋಡಬೇಕು ಅಂತಲೇ ಬಂದಿದ್ದಾರೆ, ಬಟ್ ಅವರೆಲ್ಲರೂ ಕೂಡ ಹೊಟ್ಟೆಗೇನು ತಿಂದೇ ಇಲ್ವಲ್ಲ ಬಟ್ ಅದನ್ನು ಯೋಚನೆ ಮಾಡಿ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಹೇಳ್ತಾನೆ. ಆಗ ಮಹರ್ಷಿಗಳು ಕೂಡ ಶ್ರೀ ರಘುರಾಮ ಹೇಳ್ತಾ ಇರೋದು ಸರಿಯಾಗೇ ಇದೆ, ಈಗಲೇ ಮಧ್ಯಾಹ್ನ ಆಗೋಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಷ್ಟೊತ್ತಾದರೂ ಇನ್ನೂ ಊಟ ಮಾಡಿಲ್ಲ, ಎಲ್ಲರಿಗೂ ಊಟದ ವ್ಯವಸ್ಥೆ ನಡೆಸಬೇಕು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ. ವಿಶ್ವಾಮಿತ್ರರ ಮುಖಭಂಗಿಯನ್ನು ಗಮನಿಸಿದಂಥ ಜನಕ ಮಹಾರಾಜ ಅಂದರೆ ಮಹರ್ಷಿಗಳಿಗೆ ಈಗ ಯೋಚನೆ ಆಗಿದೆ. ಏನು ಅಂದರೆ ಈಗ ಆಶ್ರಮದಲ್ಲಿ ಈಗ ಊಟ ಉಪಚಾರ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಆಶ್ರಮದಲ್ಲೂ ಕೂಡ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಕಷ್ಟನೂ ಆಗ್ಬೋದು, ಮತ್ತು ಗಲೀಜು ಆಗುತ್ತೆ ಅಲ್ಲೆಲ್ಲ ಇಷ್ಟು ಜನ ಊಟ ಮಾಡೋದು, ಆ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾನೆ ಜನಕ ಮಹಾರಾಜ. ಆಮೇಲೆ ಹೇಳ್ತಾನೆ, ಇಲ್ಲಿ ಅನ್ನಾಹಾರ ಪ್ರಶಸ್ತವಲ್ಲ. ನೋಡಿ, ಅವರೆಲ್ಲ ಋಷಿಗಳು ಮುನಿಗಳು ಆಶ್ರಮವಾಸಿಗಳು ಆದಷ್ಟು ಫಲಾಹಾರಗಳನ್ನೇ ಮಾಡುವಂಥವ್ರು. ಸೊ ಈಗ ಬಂದಿರೋರೆಲ್ಲ ಊರಿನ ಜನಗಳು, ಅವರಿಗೆ ಅನ್ನ ವಿಧ ವಿಧವಾದಂತಹ ಭಕ್ಷ್ಯ ಭೋಜನಗಳು ಇಷ್ಟ ಅಲ್ವಾ, ಆ ರೀತಿ ಎಲ್ಲ ತಯಾರಿ ಮಾಡೋದು ಅದೆಲ್ಲ ಮಾಡಬೇಕಾದ್ರೆ ಈಗ ತೊಂದರೆನೂ ಆಗುತ್ತೆ, ಮತ್ತು ಇಲ್ಲೆಲ್ಲ ಗಲೀಜು ಆಗ್ಬೋದು ಅಥವಾ ಅದಕ್ಕೇನಾದರೂ ಅನಾನುಕೂಲನೂ ಇರ್ಬೋದು. ಆ ರೀತಿಯೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಜನಕ ಮಹಾರಾಜ ಏನು ಹೇಳ್ತಾನೆ, ಇಲ್ಲಿ ಅನ್ನಾಹಾರ ಪ್ರಶಸ್ತವಲ್ಲ, ಅನ್ನಾಹಾರ ಮಾಡೋದು ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ರಾಜನ ಮಾತು ಎಲ್ಲರಿಗೂ ಸರಿ ಅಂತ ಅನ್ಸುತ್ತೆ, ಇಷ್ಟನೂ ಆಗುತ್ತೆ. ಋಷೀಶ್ವರರ ಆಜ್ಞೆಯಂತೆ ಎಲ್ಲರೂ ಕೂಡ ಮಾಧ್ಯಾಹ್ನಿಕಕ್ಕೋಸ್ಕರ ನದಿಗೆ ಹೋಗ್ತಾರೆ. ನೋಡಿ, 3 ಹೊತ್ತು ನಾವು ಸ್ನಾನ ಮಾಡಬೇಕು ಅನ್ನೋದು ಇದೆ, ಆದರೆ ಇಲ್ಲಿ ಉಲ್ಟಾ ಆಗಿದೆ. ಏನು ಅಂದರೆ 3 ಹೊತ್ತು ತಿನ್ನೋದು 1 ಹೊತ್ತು ಸ್ನಾನ ಮಾಡೋದು. ಆದರೆ ಮುಂಚೆ ಹೇಗಿತ್ತು ಅಂತಂದರೆ 3 ಹೊತ್ತು ಸ್ನಾನ ಮಾಡಿ 1 ಹೊತ್ತು ತಿನ್ನೋದು ಅಂತ ಇತ್ತು. ಆ ರೀತಿ ನಡ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಬಟ್ ಈಗ ಆ ರೀತಿ ಇಲ್ಲ. ಇಲ್ಲಿ ಮಾಧ್ಯಾಹ್ನಿಕ ಅಂತಂದರೆ ಮಧ್ಯಾಹ್ನ ಒಂದು ಟೈಮಲ್ಲೂ ಕೂಡ ಊಟಕ್ಕೆ ಮುಂಚೆ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಪುನಸ್ಕಾರ ಏನು ಮಾಡೋದಿರುತ್ತೋ ಅದನ್ನು ಮಾಡಿ ಆಮೇಲೆ ಅವರು ಊಟ ಮಾಡ್ತಾಯಿದ್ರು. ಸೊ ಇಲ್ಲಿ ಅವರೆಲ್ಲರೂ ಕೂಡ ಮಾಧ್ಯಾಹ್ನಿಕಕ್ಕೋಸ್ಕರ ನದಿಗೆ ಹೋಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.